ಹುಡುಕೆ ಬಂದಿದೀವಿ ನಿಮ್ ಏರಿಯಾಗೆ. ಖುಷಿ ಪಡ್ಬೇಕು ನೀವು. ಏನಿಲ್ಲ, ಚೆನ್ನಾಗಿದೀವಿ, ಹಿಂಗೆ ಇರೋಣ ಅಂತ ಬಯಸ್ತೀನಿ. ಅಷ್ಟೇನಾ? ಅಷ್ಟೇ. ಫ್ರೆಂಡ್ಶಿಪ್ ಮಾಡಿ ರೋಡಿಗೆ ಬಂದ್ಬಿಟ್ಟಿದೀನಿ. ಇನ್ನೇನ್ 2 ಬಟ್ಟೆ ಬಿಚ್ಚಿ ಓಡಾಡೋದೊಂದು ಬಾಕಿ ಇದೆ ಅಷ್ಟೇ ಫ್ರೆಂಡ್ಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ ಗೈಸ್. ಹಾಗೆ ಇವತ್ತು ನನ್ನ ಡಿಗ್ರಿ ಫ್ರೆಂಡ್ಸ್ ಗಳು ಸಿಕ್ಕಿದೆ. ತುಂಬಾ ವರ್ಷಗಳಾಯ್ತು ಇವ್ರು ನನ್ನ ಜೊತೆ ಸಿಕ್ಕಿ. ನಾವು ಇಷ್ಟು ಮಾತಾಡಿ ಖುಷಿಯಿಂದ ಇದೆ ಎಂಜಾಯ್ ಮಾಡಿದ ದಿನಗಳು. ಹಾಗೆ ಮತ್ತೆ ತುಂಬಾ ವರ್ಷಗಳಾದ್ಮೇಲೆ ಇಬ್ರು ಸಿಕ್ಕಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇವತ್ತು ಮಲ್ಲೇಶ್ವರಂ ಇರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಸ್ವಲ್ಪ ಹೋಗಿ ಹಾಗೆ ಇಲ್ಲೆಲ್ಲ ಸುತ್ತಾಡ್ತಾ ಇದೀವಿ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇಬ್ರು, ಬನ್ನಿ ಫಸ್ಟ್. ಹಾಗೆ ಮತ್ತೆ ಇಲ್ಲೊಂದು ನಂದಿ ದೇವಸ್ಥಾನ ಕೂಡ ಆಯ್ತು. ಆ ನಂದಿ ದೇವಸ್ಥಾನಕ್ಕೆ ದರ್ಶನ ಮಾಡೋಣ, ನೋಡೋಣ ಹೇಗಿದೆ ಅಂತ. ನಾನು ಇಷ್ಟ ಮಲ್ಲೇಶ್ವರಮಲ್ಲೇ ಇದ್ದು ದೇವಸ್ಥಾನಗಳನ್ನ ನೋಡಿರಲ್ಲ. ಹಾಗೆ ಇವ್ರು ಬಂದಿದ್ರಲ್ಲ ಅಂತ ಇವರಿಂದ ನಾನು ನೋಡೋಣ ದೇವಸ್ಥಾನ ಅಂತ, ಸುತ್ತನ ಅಂತ ಹೇಳಿ ಹಾಗೆ ಇವ್ರು ಕರ್ಕೊಂಡ್ ಬಂದೆ. ಹಾಗೆ ಒಳಗೋಗಿ ನೋಡ್ತೀನಿ, ನಂದಿ ದೇವಸ್ಥಾನ ಸಗದಾಗಿದೆ. ಮೇಲ್ಗಡೆ ನಂದಿ ಬಾಯಿಂದ ಶಿವನ್ ತಲೆ ಮೇಲೆ ನೀರ್ ಬರುತ್ತೆ. ನೀವೇನಾದ್ರೂ ಈ ಮಲ್ಲೇಶ್ವರಂಗೆ ಎಂಟ್ರಿ ಕೊಟ್ರೆ ಬಂದ್ರೆ ಈ ದೇವಸ್ಥಾನನ ವಿಸಿಟ್ ಕೊಟ್ಟಿ ನೋಡಿ, ತುಂಬಾನೇ ಚೆನ್ನಾಗಿದೆ. ಹಾಗೆ ಕೊಳದೊಳಗೆಲ್ಲ ಮೀನು ಹಾಗೆ ಆಮೆಗಳ ಇದೆ, ನೋಡೋದಿಕ್ಕೆ ಸಗದಾಗಿದೆ. ನಾವು ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹಾಗೇನೆ ಸೀದಾ ಎದ್ದು ಹೊರಟ್ವೆ ಅಲ್ಲಿಂದ. ಮತ್ತೆ ನೆಕ್ಸ್ಟ್ ಹಾಗೆ ನಾವು ಅಲ್ಲಿಂದ ಮತ್ತೆ ವಾಪಸ್ ಹೊರಟಿದ್ದೆ. ಅದ್ರ ಎದುರುಗಡೆನೆ ಇರುವಂತಹ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ. ಗಂಗಮ್ಮ ತಾಯಿ ದೇವಸ್ಥಾನೊಳಗೆ ಎಂಟ್ರಿ ಕೊಟ್ರೆ ದೇವಸ್ಥಾನ ಹೆಂಗಿದೆ ಅಂದ್ರೆ ಒಳ್ಳೆ ಸ್ವರ್ಗ ಇದ್ದಂಗಿದೆ. ನಾನು ಇಷ್ಟ ದಿನ ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ, ಹೋಗೇ ಇರಲಿಲ್ಲ ಪಕ್ಕದಲ್ಲೇ ಇದ್ರು. ಹಾಗೆ ಫ್ರೆಂಡ್ಸ್ ಇರಲ್ಲ ಅಂದ್ರೆ ಅವ್ರ ಜೊತೆ ಸುಮ್ನೆ ಹೋಗದೆ ನೋಡೋಣ ಹೇಗಿದೆ ದೇವಸ್ಥಾನ ಒಳಗೆ ಅಂತ. ಒಳ್ಳೆ ಸ್ವರ್ಗ ಇದ್ದಂಗೆ. ನೀವೇನ ಈ ಮಲ್ಲೇಶ್ವರಂಗೆ ಬಂದ್ರೆ ವಿಸಿಟ್ ಕೊಟ್ಟೆ ದೇವಸ್ಥಾನ ಮಿಸ್ ಮಾಡಬೇಡಿ. ಓಕೆ ವಿನೋದ ಬೈಕ್ ಇಟ್ಕೊಳ್ಳ ಹೆಂಗಿರ್ತಬೇಕು ಹೇಳು. ನಾವೆಲ್ಲ ಎಷ್ಟು ದಿನ ಆಗಿತ್ತು ನಾವೆಲ್ಲ ಸಿಕ್ಕಿ. ನೀವೆಲ್ಲ ದೊಡ್ಡವರಪ್ಪ, ಬೇಗ ಸಿಗಲ್ಲ. ನಾವು ನೋಡು ನಿಮ್ ಹುಡುಕೆ ಬಂದಿದೀವಿ ನಿಮ್ ಏರಿಯಾಗೆ. ಖುಷಿ ಪಡ್ಬೇಕು ನೀವು. ಈ ಡವ್ ಬೇಡ, ಈ ಡವ್ ಯಾರು ಮಾಡೋದು? ನೀವ್ ಜಾಸ್ತಿ. ನಾನ್ ಡವ್ ಮಾಡೋದು. ಯಾರನ್ನ? ಇಲ್ಲ ಯಾರು ಡವ್ ಮಾಡ್ತಾ ಇದ್ಯಾ? ಇಲ್ಲ ಹಂಗ ಮಾತಾಡ್ತು. ಅಣ್ಣ ನೋಡಿಲಿ ಹೆಂಗ್ ಬೈತ ಅಣ್ಣ. ಮಾತಾಡೋದಲ್ಲ ಅಲ್ಲಕ್ಕೆ. ನೀ ಸಿಕ್ಕಿ ದೊಡ್ಡವರು ಒಂದ್ ವರ್ಷ ಆಯ್ತು. ಇವಾಗ ಸಿಕ್ಕಿದೀರಾ, ಈಗ ಸಿಗದೆ ಇಲ್ಲ ಅಂತೀರಾ. ಹೇಗ್ ಅನಿಸ್ತಿದೆ? ಖುಷಿ ಆಗ್ತಿದೆ ದೊಡ್ಡವ್ರನ್ನ ಮೀಟ್ ಮಾಡಿ. ಅಪರೂಪ ಸಿಕ್ಕಿದೀವಿ ಅಷ್ಟೇ ಸರ್. ಈಗ ವಿನೋದ್ ಸರ್ ಹೆಂಗೆ? ನಿಮ್ ವಿನೋದ್ ಸರ್ ಅವರು ತುಂಬಾ ಒಳ್ಳೆ ಮನುಷ್ಯ. ಒಂಚೂರು ಹೇಳು. ಇನ್ನೇನಿಲ್ಲ ಸರ್, ಅಷ್ಟೇ. ಸರ್ ಬೇಡ, ಸರ್ ಅಂದ್ರೆ ಮರ್ಯಾದೆ ನಮ್ಗೆಲ್ಲ ರೆಸ್ಪೆಕ್ಟ್. ಏನ್ ಮಾಡೋಣ ಹಂಗಂತೀಯ? ಹೇಳ್ತಾರೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಇಲ್ಲ ಫ್ರೆಂಡ್ಶಿಪ್ ಮಾಡಿ ರೋಡಿಗೆ ಬಂದ್ಬಿಟ್ಟಿದೀನಿ. ಇನ್ನೇನ್ 2 ಬಟ್ಟೆ ಬಿಚ್ಚಿ ಓಡಾಡೋದೊಂದು ಬಾಕಿ ಇದೆ ಅಷ್ಟೇ ಫ್ರೆಂಡ್ಸ್. ತೆಗಿಯಲ್ಲ, ಇದು ಮಾತ್ರ ತೆಗಿಯಲ್ಲ, ಹಾಗೆ ಹಾಕ್ತೀನಿ. ಇದೇ ಮಾತ್ರ ಬಿಡಲ್ಲ. ಈಗ ಹೇಳ್ತೇವೆ ಫ್ರೆಂಡ್ಶಿಪ್ ಬಗ್ಗೆ. ಏನಿಲ್ಲ, ಚೆನ್ನಾಗಿದೀವಿ, ಹಿಂಗೆ ಇರೋಣ ಅಂತ ಬಯಸ್ತೀನಿ. ಅಷ್ಟೇನಾ? ಅಷ್ಟೇ. ನಮ್ ಗುಳ್ಳುಂ ಬಗ್ಗೆ ಅಂದ್ರೆ ಗುಳ್ಳ ಮಂಜುನಾಥ್ ತುಂಬಾ ಒಳ್ಳೆ ಹುಡುಗ, ಮಿಸ್ ಮಾಡ್ಕೊಂಡು ಈ ಮಾತು ಹೇಳ್ಬಿಡ. ಅವ್ರು ಬಿಟ್ಕೊತಾನೆ ಮಂಜುನಾಥ್ ಅವರು. ಬರ್ಬೇಕು ಅಂತ ಆಸೆ ಇತ್ತು. ಏನ್ ಮಾಡ್ತೀರಾ? ಎಲ್ಲಿ ಒಣಿಂದ ಆಯ್ತಾ ಇರ್ತಾರೋ. ಹುಡುಗರು ಬರ್ತಾರೆ ನಾಳೆ, ಫೋನ್ ಮಾಡ್ತಾರೆ ಇನ್ನೇನ್ ಸಂಜೆ. ಮಿನಿಮಮ್ ಒಂದೊಂದ್ 5-6 ವರ್ಷ ಆಗಿತ್ತು. ತುಂಬಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ ಅಲ್ಲ, ತುಂಬಾ ಕೆಟ್ಟನು ಅಲ್ಲ. ಬೆಳ್ಳಿಟ್ರು ಕಚ್ಚಕ್ಕೂ ಬರಲ್ಲ, ಒಳ್ಳೆ ಹುಡುಗ. ಇದನ್ನ ಹೇಳ್ರಿ. ಹಂಗೆಲ್ಲ ತಿಳ್ಕೊಬೇಡಿ, ಏನು ಇಲ್ಲ. ಇನ್ನೊಬ್ಬ ಬರ್ಬೇಕಾಯ್ತು, ಮಿಸ್ ಆದ. ಫೋನ್ ಮಾಡ್ದೆ, ಅವನಿಗೆ ಕೆಲ್ಸ ಐತೆ ಬರಲ್ಲ ಅಂತ. ಏನು ಮಾಡಂಗಿಲ್ಲ. ಓಕೆ, ಸಿಕ್ಕಿದೀವಿ ಒಬ್ರ ಬಗ್ಗೆ. ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ತಿರ್ಗಾಡ್ಬೇಕು ಫ್ರೆಂಡ್ಸ್ ಜೊತೆ. ಮತ್ತೆ ಯಾವ ಸಿಗ್ತೀವಿ ಒಟ್ಟಿಗೆ ಗೊತ್ತಿಲ್ಲ. ಓಕೆ, ಸಿಗೋದು ಒಂದೇ ಜೀವನ, ಇರೋದು ಒಂದೇ ಜೀವನ. ಇದ್ದಾಗ ಸಿಕ್ಕಾಗ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಲೈಫ್ ನ ಅಷ್ಟೇ. ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಓಕೆ, ಅಲ್ಲ ಇವ್ರು ಬೆಳಗ್ಗೆ ಕರ್ಕೊಂಡು ಹೋಗ್ತಾರೆ. ಹೆಂಗಂದ್ರೆ ಇಲ್ಲೊಂದು ಸುಮಾರು ದೇವಸ್ಥಾನಗಳಿದಾವೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಕಾಡುಮಲ್ಲೇಶ್ವರ, ಹಾಗೆ ಈಶ್ವರ ದೇವಸ್ಥಾನ ಮತ್ತೆ ನಂದಿ ದೇವಸ್ಥಾನ ಇದೆ. ಎಲ್ಲಾ ದೇವಸ್ಥಾನ ಸುತ್ತಾಡ್ಸಿ ನೋಡ ಅವ್ರಿಗೆ ಹೇಗ್ ಅನ್ನಿಸ್ತು ದೇವಸ್ಥಾನ ಸುತ್ತಾಡಿದ್. ಬೆಳಗ್ಗೆ ಕರ್ಕೊಂಡು ಹೋಗಿದ್ದ ದೇವಸ್ಥಾನಕ್ಕೆ. ಏನಂತ ಕೇಳೋಣ. ವಿನೋದ ಇದೆ ಇದು ಬೆಳಗ್ಗೆ ದೇವಸ್ಥಾನ ಸುತ್ತಾಡಿದ್ರಲ್ಲ, ಏನ್ ಅನ್ನಿಸ್ತು ಹೇಳು. ಬಂದಿದ ತಕ್ಷಣ ದೇವಸ್ಥಾನ ಹೀಗಾಗಿ ಈಗೀಗ
ಆಗಿದೆ ಈಗ. ದೇವ್ರು ವರ ಕೊಟ್ಟಿತ್ತು ಇವಾಗ ಒಳ್ಳೊಳ್ಳೆ ಬುದ್ಧಿ ಕೊಟ್ಟಿದ್ದೆ ಅಂತ. ಅಲ್ಲ ಕಣ ಅವ್ನ್ ಅಜ್ಜಿ ಬೆಳಿಗ್ಗೆ ದೇವಸ್ಥಾನ ಕರ್ಕೊಂಡು ನೀನು ಕರೆಕ್ಟ್ ಆಗಿ ದೇವಸ್ಥಾನ ಸುತ್ತಿಲ್ಲ ಅಂತ ಗೊತ್ತಾಗುತ್ತೆ. ದೇವ್ರನ್ನ ಕರೆಕ್ಟ್ ಆಗಿ ಕೇಳ್ಕೊಂಡಿಲ್ಲ ನೀನು, ಅದಕ್ಕೆ ನಾವು ಒಳ್ಳೆ ವರ ಕೊಟ್ಟಿರ್ತೀವ. ಬಂದಿದ್ದೀನಿ ನಾನು ಇಲ್ಲಿಗೆ. ಇಷ್ಟು ದೇವಸ್ಥಾನಗಳನ್ನ ಸುತ್ತಿಲ್ಲ. ನಿಮ್ ಜೊತೆ ಇವತ್ತೇ ನಾನು ಸುತ್ತಾ ಇರೋದು ಹಿಂಗೆ ಇಲ್ಲಿ. ಏನ್ ಮಾಡ್ತೀಯ, ಒಳ್ಳೆ ಪ್ರೊಫೆಷನಲ್ ಆಗಿದ್ಯಾ, ಪ್ರೊಫೆಷನಲ್ ಕೆಲ್ಸ ಮಾಡ್ಕೊಂಡು ದೇವ್ರೆಲ್ಲ ಬಿಟ್ಟಿದ್ಯಾ, ಎಲ್ಲ ನಾವ್ ಅಭ್ಯಪಾರಿಗಳಲ್ವಾ, ಅದಕ್ಕೆ ನಮ್ ಅಭ್ಯಪಾರಿಗಳು. ಅವನು ದನ ಹೊಡಿತಾವನೆ, ನಾನು ನಾಯಿ ಹೊಡಿತಾ ಇರ್ತೀನಲ್ಲ, ಅದಕ್ಕೆ ಕರ್ದಿದ್ದೆ ಇಬ್ರು ಹಬ್ಬ ಸುತ್ತಾಡೋಣ ಅಂತ. ಚೆನ್ನಾಗಿಲ್ಲ, ನಾವ್ 3 ಜನ ಸಿಕ್ಕಿ ಅದಕ್ಕೋಸ್ಕರ ಕರ್ದಿದ್ದೀನಿ. ಲೊಕೇಶನ್ ಆಫ್ ಮಾಡು, ಗೊತ್ತು ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತೀನಿ. ಅವನು ಬಿಡು, ಅವನು ಸಿಂಧಿ ಎಮ್ಮೆ ಕರ್ಕೊಂಡಿದ್ದಾನ, ಅವನು ಫೇಮಸ್. ಅವನು ನೋಡಿ ಹೊಸ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಪುನೀತ್ ಕುಮಾರ್ KC ಅಂತ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿವಿ. ನೋಡಿ ಅವ್ನು ತಿರ್ಗೇ ನೋಡ್ತಿಲ್ಲ ತೋರ್ಸ, ಅವನು ನೋಡ ತಿರ್ಗೋ ಯಾಕೆ ತಿರ್ಗೋ ಹುಡುಗ ನೋಡಿ ಎಷ್ಟು ಸ್ಲಿಮ್ ಆಗಿದ್ದಾನೆ, ಇಂಟರ್ ಕ್ಲಿಯರ್ ಮಾಡಿದ್ದಾನೆ. ಬೇಕಾದ್ರೆ ಹುಡುಗಿ ಫೋನ್ ಮಾಡ್ಬೋದು, ನಂಬರ್ ಕೊಡ್ತೀವಿ. ಟ್ರೈನಿಂಗ್ ಕೊಡ್ತಾನೆ. ಅದು ಹೆಂಗೆ ಓದ್ಬೇಕು ಅಂತ ಅಲ್ಲ, ಬೇರೆ ಓದೋದ್ ಬಿಟ್ಟು ಬೇರೆ ವಿಷಯದಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾನೆ. ಮೈಕ್ ಕೊಡು, ನಿಮ್ ಮೈಕ್ ಕೊಡು. ಈಗ ಹೇಳ್ತೀನಿ ಟಾಪಿಕ್ ನ. ಟಾಪಿಕ್ ಏನಂದ್ರೆ, ನೀನೇ ಒಂದು ದೊಡ್ಡ ಟಾಪಿಕ್. ಈಗ ಬೆಳಿಗ್ಗೆ ಏನೇ ಸುತ್ತಾಡ್ದೆ, ಹೆಂಗ್ ಅನ್ನಿಸ್ತು? ನಾವು 3 ಜನ ಸುತ್ತಾಡಿದೀವಿ. ಮಿನಿಮಮ್ ಎಷ್ಟು ಕಿಲೋಮೀಟರ್ ನಡೆದಿದೀವಿ ಹೇಳು? ಗೊತ್ತಿಲ್ಲ, ಅಂದಾಜು 3-4 ಬೆಳಿಗ್ಗೆಯಿಂದ ಅಷ್ಟೇ. ಈಗ ಬೆಂಗಳೂರಿಗೆ ಫಸ್ಟ್ ದಿನ ಬಂದಾಗ ಹೆಂಗ್ ಅನ್ನಿಸ್ತು ನಿನಗೆ? ಹೆಂಗ ಅನ್ನಿಸ್ತು? ಬೋರಿಂಗ್ ಅನ್ನಿಸ್ತು. ಮತ್ತೆ ಈಗ ಹೆಂಗ್ ಅನ್ನಿಸ್ತಾ ಇದೆ? ಓಕೆ ಈಗ ಓಕೆ. ಬೆಳಿಗ್ಗೆ ಎಲ್ಲ ದೇವಸ್ಥಾನ ಸುತ್ತಾಡ್ದಲ್ಲ, ಏನ್ ಅನ್ನಿಸ್ತು ನಿನಗೆ? ಏನ್ ಅನ್ನಿಸ್ತು? ನೆಮ್ಮದಿ ಅನ್ನಿಸ್ತು ಬ್ರೋ. ನೆಮ್ಮದಿ ಅನ್ನಿಸ್ತು ಸರ್. ನೆಮ್ಮದಿ ಜೀವನದಲ್ಲಿ ಏನಿದ್ದಲ್ಲ ಇದ್ರು ಒಂದ್ ಬೇಕು, ಏನು? ನೆಮ್ಮದಿ ಬೇಕು. ಸಾಕ? ಅಷ್ಟೇ ಸಾಕ? ಅಷ್ಟೇ ಸಾಕು. ಓಕೆ ಸಾಕು. ಇಲ್ಲಿಗೆ ಇನ್ನು ಲೆಂತಿ ಆಗ್ಬಿಡುತ್ತೆ ವಿಡಿಯೋ, ಜಾಸ್ತಿ ಮಾಡೋದ್ ಬೇಡ. ಇನ್ನು ಸುತ್ತಾಡ್ಸೋದಿದೆ, ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿ ನೋಡೋಣ. ಹಾಗೆ ಬೆಳಗ್ಗೆ ಇವ್ರ ಜೊತೆ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಾಡಿ ಮಧ್ಯಾಹ್ನ ಆಗ್ಲಿ ನಾವು ಮುಗಿಸ್ಕೊಂಡ್ ಬಂದಾಗ್ಲಿ 12:30 1 ಗಂಟೆ ಆಗಿತ್ತು. ಆಗಿದೆ ರೂಮಿಗೆ ಬರೋಣ ಅಂತ ಪ್ಲಾನ್ ಟೈಮ್ ಅಲ್ಲಿ ಚಿಕನ್ ಬೇರೆ ವಿನೋದ ತಂದಿದ್ದ. ಹಾಗೆ ಚಿಕನ್ ಏನ್ ಮಾಡ್ಬೇಕು ನಮಗೂ ಗೊತ್ತಿಲ್ಲ, ಯಾವ ತರ ಸಾಂಬಾರ್ ಮಾಡೋದು ಗೊಜ್ಜು ಮಾಡೋದು ಏನು ಗೊತ್ತಿಲ್ಲ. ಅವನಿಗೆ ಹೇಳಿದೆ ನೀನ್ ಏನಾರ ಮಾಡು ಅಂತ. ಅವನ 2 ಟೊಮೆಟೊ ಇಟ್ಕೊಂಡು ಹಚ್ತಾ ಕೂತಿದ್ದ. ಹಾಗೆ ಅಡಿಗೆ ಮಾಡೋದೆಲ್ಲ ವಿನೋದಕ್ಕೆ ನಾನು ವಹಿಸ್ಬಿಟ್ಟೆ. ಸರಿ ಆಯ್ತು, ನಾನೇ ಮಾಡ್ಕೊಡ್ತೀನಿ ಬಿಡು ಸಾಂಬಾರ್ನ ಚಿಕನ್ ಅಂತ ಅಂದ. ಓಕೆ, ಹಾಗೇನೆ ಅವನಿಗೆ ಚಿಕನ್ ಸಾಂಬಾರ್ ಮಾಡೋಂತ ಹೋಗಿ ಚಿಕನ್ ಸಾಂಬಾರ್ ಮಾಡ್ತೆ. ಸ್ವಲ್ಪ ನೀರ್ ಬೇರೆ ಖಾಲಿ ಆಗಿತ್ತು, ನಾನು ನೀರ್ ತರಕ್ ಹೋದೆ. ಆ ನೀರ್ ತರ ಟೈಮಲ್ಲಿ ಸ್ವಲ್ಪ ಗ್ಯಾಸ್ ಬೇರೆ ಖಾಲಿ ಆಗಿತ್ತು. ಮತ್ತೆ ವಾಪಸ್ ಹೋಗಿ ನಾನು ಗ್ಯಾಸ್ ತುಂಬಿಸ್ಕೊಬಂದು ಇವನಿಗೆ ಮತ್ತೆ ಅರ್ಧಂಬರ್ಧ ಬೆದಿ ಚಿಕನ್ ಚೆನ್ನಾಗಿ ಬೇಯಿಸಿ ಸಾಂಬಾರ್ನು ಚೆನ್ನಾಗಿ ರೆಡಿ ಮಾಡಕ್ಕೆ ಇಟ್ಟ. ಹಾಗೆ ಎಲ್ಲ ಅಡಿಗೆ ಎಲ್ಲ ರೆಡಿಯಾಗಿ ಅಂತೂ ಇಂತೂ ವಿನೋದ ಮಾಡಿದಂತ ಸಾಂಬಾರ್ ರೆಡಿ ಆಗಿತ್ತು. ಹಾಗೆ ನಾನು ಮುದ್ದೆ ಮಾಡ್ಬೇಕಾಗಿತ್ತು. ನಾನು ಮುದ್ದೆಗೆ ಇಟ್ಟು ಮುದ್ದೆನ ರೆಡಿ ಮಾಡಿ, ಹಾಗೆ ಅನ್ನಕ್ಕಿಟ್ಟು ಅನ್ನನ ರೆಡಿ ಮಾಡಿ, ಹಾಗೆ ಎಲ್ಲ ಮುಗಿಸಿ ಕೆಲಸ ನಾವು ಎಲ್ಲರೂ ಊಟಕ್ಕೆ ಕುತ್ಕೊಂಡು ಊಟ ಮಾತ್ರ ಸಗದಾಗಿ ಮಸ್ತಾಗಿ ನಾವು ವಿನೋದ ಸಾಂಬಾರ್ ಮಾಡಿದ್ದ. ನಾನು ಮಾಡಿದ ಮುದ್ದೆ ಅಂತೂ ಸಗದಾಗಿತ್ತು. ಮುದ್ದೆ ಎಲ್ಲ ಊಟ ಮಾಡಿ ಎಲ್ಲೊಂದ್ ಕಡೆ ಮನೆಗೆ ಎದ್ದು ಮತ್ತೆ ನಮ್ಮ ವಿನೋದ ಅವರು PGಗೆ ಹೋಗ್ಬೇಕಂತ ನನಗೆ ಬೇರೆ 5:15ಗೆ ಎಬ್ಬಿಸಿದ್ರು. ಮತ್ತೆ ಅವನ್ನ ಕರ್ಕೊಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ಬೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಅದೇ ಟೈಮಿಗೆ ನಾನು ವಿನೋದ ಕೇಳಿದೆ, ವಿನೋದ ಇವತ್ತು ಹೇಗೆ ಅನ್ನಿಸ್ತು ನೀನ್ ಬೆಳಗ್ಗೆ ತನಕ ನನ್ನ ಜೊತೆ ಇದ್ದಾರ ನೀನು ಅಂತ ಕೇಳಿದೆ. ಇಲ್ಲ, ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ ಮಲ್ಲೇಶ್ವರಮೇ ಪೂರ ರೌಂಡ್ ಓಡಿಸ್ಬಿಟ್ಟಿದ್ಯಾ ಇವತ್ತು ನೀನು. ಒಂದ್ 5 ಕಿಲೋಮೀಟರ್ ನಡೆದು ಬಿಟ್ಟಿದ್ವಿ ಚೆನ್ನಾಗಿ. ಹಾಗೆ ಊಟ ಗಿಡ ಎಲ್ಲ ಸಗದಾಗಿ ಮಾಡಿದ್ದೆ, ಚೆನ್ನಾಗಿತ್ತು. ಫುಲ್ ಎಂಜಾಯ್ಮೆಂಟ್ ಇತ್ತು, ಸಗದಾಗಿತ್ತು ಅಂತ ಮಾತಾಡ್ಕೊಂಡು ಹಾಗೆ ಮತ್ತೆ ನೆಕ್ಸ್ಟ್ ಯಾವ ತರ ಒಂದಿನ ಹಿಂಗೆ ಸಿಗೋಣ, ಹಿಂಗೆ ಎಂಜಾಯ್ ಮಾಡೋಣ ಹಾಗೆ ಹೇಳ್ತಾ ಈ ವಿಡಿಯೋನು ಸಹ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನಾಳೆನ ಯಾವತ್ತಾದ್ರೂ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ. ಹಾಗೆ ನನ್ನ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ಅದನ್ನ ನೀವು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದನ್ನ ಸರಿಪಡಿಸ್ಕೊಳಕ್ ನಾನು ಮಾಡ್ಕೋತೀನಿ. ಓಕೆ, ಮತ್ತೆ ಯಾವ ತರ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಮತ್ತೆ ನಾಳೆ ಸಿಗೋಣ. ಓಕೆ, ಟಾಟಾ, ಬಾಯ್ ಬಾಯ್.